ತುಮಕೂರಿಗರಿಗೆ ತಪ್ಪಿಲ್ಲ ಕಸದ ಸಮಸ್ಯೆ. ಲೈಬ್ರರಿ ಪಕ್ಕದಲ್ಲೇ ಬಿದ್ದಿದೆ ರಾಶಿ ರಾಶಿ ಕಸ. ಓದಲು ಬರುವವರು ವಾಸನೆ ಕುಡಿದು ಹೋಗಬೇಕು. ತುಮಕೂರು ನಗರ ಶೈಕ್ಷಣಿಕ ನಗರಿ, ಎಜುಕೇಶನ್ ಸಿಟಿ ಅಂತ ಹೆಸರುವಾಸಿ. ಆದರೆ ತುಮಕೂರು ಅದು ಎಷ್ಟೇ ಅಭಿವೃದ್ಧಿ ಆದರೂ ಕೂಡ ನಗರದಲ್ಲಿ ಕಸದ ಸಮಸ್ಯೆ ಮಾತ್ರ ಕಮ್ಮಿ ಆಗ್ತಾ ಇಲ್ಲ. ಹೌದು, ಶೈಕ್ಷಣಿಕ ನಗರಿ ಎಂಬ ಖ್ಯಾತಿ ಗಳಿಸಿರೋ ನಗರದ ಗ್ರಂಥಾಲಯದ ಬಳಿಯೇ ರಾಶಿ ರಾಶಿ ಕಸ ಬಿದ್ದಿದ್ದು ತುಮಕೂರು ನಿಜವಾಗಿಯೂ ಶೈಕ್ಷಣಿಕ ನಗರಿಯೋ ಅಥವಾ ಕಸದ ಸಿಟಿಯೋ ಅನ್ನೋ ಅನುಮಾನ ಶುರುವಾಗಿದೆ. ಹೌದು, ನಗರದ ಶಿರಾಗೇಟ್ನ ಮಧುಗಿರಿ ರಸ್ತೆಯಲ್ಲಿರುವ ಲೈಬ್ರರಿ ಬಳಿ ಕಸದ ಸಮಸ್ಯೆ ತಾಂಡವ ಆಡ್ತಾ ಇದ್ದು ದುರ್ನಾತ ಬೀಳ್ತಿದೆ. ಒಂದೆಡೆ ಕಸದಿಂದ ವಿಷಕಾರಿ ಜಂತುಗಳು ಸೇರಿದಂತೆ ನಾಯಿಗಳ ಸಮಸ್ಯೆ ಹೆಚ್ಚಾಗ್ತಾ ಇದ್ರೆ, ಮತ್ತೊಂದು ಕಡೆ ಲೈಬ್ರರಿ ಹಿಂಭಾಗದಲ್ಲೇ ಕಸದ ರಾಶಿ ಬಿದ್ದಿರುವುದರಿಂದ ಲೈಬ್ರರಿಗೆ ಓದಲು ಬರುವ ವಿದ್ಯಾರ್ಥಿಗಳಿಗೆ ವಾಸನೆಯಲ್ಲಿ ಓದುವುದಕ್ಕಾಗದೆ ಅನಾರೋಗ್ಯ ಭೀತಿ ಶುರುವಾಗ್ತಾ ಇದೆ. ಜನರ ನಿರ್ಲಕ್ಷ್ಯ ಹಾಗೂ ಪಾಲಿಕೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇಲ್ಲಿ ಕಸದ ಸಮಸ್ಯೆ ಹೆಚ್ಚಾಗ್ತಿದೆ ಅಂತ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ರು. ಮೇಡಮ್, ನಾವು ಹುಟ್ಟು ಬೆಳೆದಿದ್ದು ಇಲ್ಲೇ ತುಮಕೂರಲ್ಲೇ, ಇದೇ ಏರಿಯಾ ನಮ್ಮದು. ಇದು ಸುಮಾರು ವರ್ಷಗಳಿಂದನೂ ಇದು ಕ್ಲೀನ್ ಆಗ್ತಾ ಇಲ್ಲ ಮೇಡಮ್. ಚರಂಡಿ ಇದು ಲೈಬ್ರರಿ ಹಿಂಭಾಗ ನಗರಕ್ಕೆ ನಾವು ಕೂಡ ಕಾರ್ಪೊರೇಷನವ್ರಿಗೆ ಹೇಳಿ ಇದನ್ನು ಅಪ್ಡೇಟ್ ಮಾಡಿ ನಾವು ಹೇಳಿದಾಗ ಬಂದು ಮಾಡ್ತಾರೆ ಮೇಡಮ್. ಇಲ್ಲಾಂದರೆ ಹಿಂಗೆ ರಾಶಿ ಬೀಳುತ್ತೆ. ಜನಗಳು ತಂದು ಕಸನೂ ಇಲ್ಲೇ ಹಾಕ್ತಾರೆ. ಆಮೇಲೆ ಯಾವಾಗಲೂ ನಾವು ಹೇಳ್ದಾಗ ಮಾತ್ರ ಬಂದು ಎತ್ಕೊಂಡು ಹೋಗ್ತಾರೆ. ನೋಡಿ, ಲೈಬ್ರರಿ ಹಿಂಭಾಗ ಕನ್ಸರ್ವೆನ್ಸಿ ಇದೆಯಲ್ಲ, ಫುಲ್ ಬಾಟಮ್ವರೆಗೂ ಫುಲ್ ಇದಾಗಿದೆ. ಇಲಿ ಯಜ್ಞಗಳೆಲ್ಲ ಸಿಕ್ಕಾಪಟ್ಟೆ. ಆಮೇಲೆ ಪ್ರಾಣಿಗಳು, ಹಾವುಗಳು, ಆಮೇಲೆ ನಾಯಿಗಳು, ಹಂದಿಗಳು ಎಲ್ಲ ಪ್ರತಿಯೊಂದೂ ಕೂಡ ಇಲ್ಲಿ ಬಂದು ಇದಾಗ್ತಿದೆ ಮೇಡಮ್. ನಮಗಂತೂ ತುಂಬ ಸಾಕಾಗಿದೆ. ಯಾಕೆಂದರೆ ಲೈಬ್ರರಿ ಸಾರ್ವಜನಿಕರ ಗ್ರಂಥಾಲಯ ಇದು. ಇಲ್ಲಿ ಓದ್ಕೊಳ್ಳೋರೆಲ್ಲ ಬರ್ತಾರೆ. ಆಮೇಲೆ ಹಾವುಗಳೆಲ್ಲ ರಾತ್ರಿ ಹೊತ್ತು ಹಾವುಗಳು ಓಡಾಡ್ತವೆ ಇಲ್ಲಿ. ಲೈಬ್ರರಿ ಕಿಟಕಿ ಅದಕ್ಕೆ ಸಾರ್ವಜನಿಕ ನಾವು ಮೇಡಮ್ ಮನೇಲಿ ಇರ್ತೀವಿ, ನಮಗೆ ಗೊತ್ತಾಗಲ್ಲ. ಪಬ್ಲಿಕ್ಸಿಗೆ ಒಂದು ಒಳ್ಳೆಯದಾಗಲಿ ಅಂತ ನಮ್ಮ ಇದು ಮೇಡಮ್. ಇದು ಸ್ವಲ್ಪ ದಯವಿಟ್ಟು ನಿಮ್ಮ ಕಡೆಯಿಂದ ಆದ್ರೂ ಇದು ಸ್ವಲ್ಪ ಬಗೆಹರಿಸ್ಕೊಟ್ರೆ ತುಂಬ ಒಳ್ಳೆಯದು ಮೇಡಮ್. ಇದು ಇನ್ನು ಮನೆ ಬಳಿ ನಿತ್ಯ ಕಸದ ಗಾಡಿ ಬಂದರೂ ಕೂಡ ಜನರು ಮಾತ್ರ ಕಸವನ್ನ ಕಸದ ಗಾಡಿಗೆ ಹಾಕದೆ ರಸ್ತೆ ಬಳಿ ತಂದು ಸುರಿದು ಹೋಗ್ತಾ ಇದ್ದು ಕಸದ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಅಲ್ಲದೆ ಗಿಡಗಂಟೆಗಳು ಬೆಳೆದಿದ್ದು ಸೊಳ್ಳೆಗಳ ಕಾಟ ಹೆಚ್ಚಾಗ್ತಿದೆ. ಇದರಿಂದ ಗ್ರಂಥಾಲಯದಲ್ಲಿ ಮಕ್ಕಳು ಓದೋದಾದ್ರೂ ಹೇಗೆ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಲ್ಲದೆ ಕೆಲವೊಮ್ಮೆ ವಿಷಕಾರಿಗಳು ಜಂತುಗಳು ಕಾಣಿಸ್ಕೊಳ್ತಾ ಇದ್ದು ಓದುಗರಲ್ಲಿ ಹಾಗೂ ಸ್ಥಳೀಯರಲ್ಲಿ ಆತಂಕ ನಿರ್ಮಾಣವಾಗಿದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಸೂಕ್ತ ಕ್ರಮ ಕೈಗೊಳ್ತಾರಾ ಅಂತ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಸುಷ್ಮಿತಾ, ಪ್ರಜಾಶಕ್ತಿ ಟಿವಿ, ತುಮಕೂರು.